ನನ್ನಲ್ಲಿ ಮಾತಾಡುದು ಎಂತದ್ದು ನಾನಾಗಲ್ಲ ಏನಿಲ್ಲ ದಿಪ್ಪ ಬಿಡುದು ಮಾಡಿ ಮತ್ತೆ ಸಾಯಿ ಯಾಕೆ ಸುಮ್ಮನೆ ನಾವು ಎಲ್ಲೆಲ್ಲಿದೆ ಯಾರ್ಯಾರ ಜಾಗಕ್ಕೆ ಬಂದು ನಾವು ಗಲಾಟೆ ಮಾಡಬಾರ್ದು. ನಿನ್ನ ಅಪ್ಪ ಇದ್ದಾನ ಒಳಗೆ? ಇಲ್ಲಿ ನನಗೆ ನಿಮ್ಮಲ್ಲಿ ಮಾತಾಡ್ಲಿಕ್ಕೆ ಪುರುಸೊತ್ತಿಲ್ಲ. ನಾನು ಕಾರ್ಯಾರ್ಥಿಯಾಗಿ ಬಂದವ. ನನ್ನ ಕೆಲಸ ಆಗ್ಲಿ ಮತ್ತೆ ನಿಮ್ಮನ್ನು ನೋಡಿಕೊಳ್ತೇನೆ. ಒಂದು ಮಾಡುವ ಕೆಲಸವನ್ನು ಮಾಡ್ಲಿಕ್ಕೆ ಬಿಡಿಯಲ್ಲ. ಯಾವ ಕೆಲಸ ನಿನ್ನ? ನಾನು ಕಾರ್ಯಾರ್ಥಿಯಾಗಿ ಬಂದವ. ಯಾರ ಕಾರ್ಯ ಮಾಡ್ಲಿಕ್ಕೆ ಬಂದ? ನಾನು ಯಾರ್ಯಾರ ಅಪ್ಪ ಸತ್ತನ ಕಾರ್ಯ ಮಾಡ್ಲಿಕ್ಕೆ? ನಾನು ನನ್ನ ಅಪ್ಪನ ಕಾರ್ಯವನ್ನೇ ಮಾಡಲಿಲ್ಲ, ಇನ್ನು ಉಳಿದವರ ಕಾರ್ಯ ಯಾಕೆ ಮಾಡಿ? ಮತ್ತೆ ಇಲ್ಲಿ ನಿನ್ನ ಯಾರ ಅಪ್ಪ ಸತ್ತ? ಇದು ಪಾತಾಳ ಲೋಕ ಗೊತ್ತುಂಟ ನಿಮಗೆ? ನಿನಗೆ ಗೊತ್ತುಂಟ? ನನಗೆ ಗೊತ್ತುಂಟು. ಪಾತಾಳದಲ್ಲಿ ಇದು ಕ್ಷೇತ್ರ ಯಾವುದು ಗೊತ್ತುಂಟ? ಯಾವುದು ಇದು ಕ್ಷೇತ್ರ? ಯಾವುದು? ಮಧುವನ. ಅದೇ ತಿಳಿದೇ ನಾನು ಬಂದದ್ದು. ಮಧುವನ ಇದ್ದಲ್ಲಿಗೆ ಇವನು ಹೋಗ್ತಾನೆ. ಮತ್ತೆ ಮೊದಲು ನಾನು ಅಲ್ಲೇ ಇದ್ದದ್ದು ಗೊತ್ತುಂಟ ನಿಮಗೆ? ಈಗ ಸ್ವಲ್ಪ ಏನು ನನ್ನ ನಿನ್ನಂತವರು ಹೋಗಿ ಆ ಮಧುವನ ಎಂಬ ಹೆಸರೇ ಹಾಳಾಗಿ ಹೋಗಿ ನನ್ನಂತ ಯೋಗ್ಯತಾವಂತರ ಒಂದು ಹಣೆ ಬರ ಬದಲಾಗಿ ಆಗಿದ್ದೇನೆ. ಏನು ಒಳಗೆ ಹೋಗ್ತೇನೆ? ಒಳಗೆ ಹೋಗುವುದಕ್ಕೆ ಕಾರಣ ಉಂಟು. ಇಲ್ಲಿ ಒಬ್ರು ಅರಸರಿದ್ದಾರಂತಲ್ಲ? ಹೌದು. ಇಸ್ಮಾಯಿಲ್. ನೀನು ಅವನನ್ನು ಕಾಣ್ಲಿಕ್ಕೆ ಇಲ್ಲಿಗೆ ಬಂದ್ರೆ ಅವ ಎಲ್ಲಿ ಸಿಗ್ತಾರೆ? ಯಾರು? ಇಲ್ಲ, ಅವ ಇರುವುದೇ ಇಲ್ಲಿ. ಯಾರು ಹೇಳಿದ್ರು ನನಗೆ? ಯಾರು ಹೇಳಿಕೊಟ್ಟಿದ್ದಾರೆ? ಪಾತಾಳ ಲೋಕದ ಅಧಿಕಾರಿಗಳು. ಪಾತಾಳದ ಅಧಿಕಾರಿ ವಿದ್ಯುನ್ಮಾಲೆ. ಅವರನ್ನು ಎಂತ ಹೇಳಿದ್ರೆ? ಅವರನ್ನು ಇಸ್ಮಾಯಿಲ್. ನಾಲಿಗೆ ಸೀಳಿಯರು ಇನ್ನೊಮ್ಮೆ ಹೇಳಿದ್ರೆ ಆಯ್ತಾಯ್ತು. ವಿದ್ಯುನ್ಮಾಲೆ. ಹೌದೌದು, ಅವರಲ್ಲಿ ಮಾತಾಡ್ಲಿಕ್ಕೆ ಉಂಟು, ಅವರಲ್ಲಿ ಸ್ವಲ್ಪ ಕಾರ್ಯ ಉಂಟು. ಅದೆಲ್ಲ ಆಗ್ಲಿ, ಮತ್ತೆ ನಾನು ಬರ್ತೇನೆ. ನಾವಿಬ್ಬರು ಕೂತು ಎಲೆ ಅಡಿಕೆ ತಿಂತ ಮಾತಾಡ. ಎಲ್ಲ ಅಡಿ ತಿನ್ಲಿಕ್ಕೆ ನಿನ್ನೊಟ್ಟಿಗೆ ನಾನು ಕುತ್ಕೊಳ್ಳಿಕ್ಕೆ ನೀನು ಯಾರು? ನನ್ನ ನೆಂಟ ನನಗೆ ಅಲ್ಲ, ಮತ್ತೆ ಮಾತಾಡುವ ನನಗೀಗ ನಿನಗೆ ವಿದ್ಯುನ್ಮಾಲೆ ಪರಿಚಯ ಉಂಟು ನನಗೆ? ನಾನು ನೋಡ್ಲಿಲ್ಲಲ್ಲ. ನೋಡೋದು ಮತ್ತೆ ಹೇಗೆ? ಸಿಕ್ಕಿದವ ಎಲ್ಲ ನಾನು ವಿದ್ಯುನ್ಮಾಲೆ ಅಂತ ಹೇಳಿದ್ರೆ ಒಪ್ಪಿಕೊಳ್ತೇನೆ? ನೀನು ಒಪ್ಪಿಕೊಳ್ಳುವುದಿಲ್ಲ. ಆದ್ರೆ ಅವರ ಒಂದು ಮುಖದಲ್ಲಿ ವರ್ಕರ್ಸ್ ಇರ್ತದಲ್ಲ, ವರ್ಚಸ್ಸು. ಈಗ ನನ್ನನ್ನು ಕಾಣುವಾಗ ಎಂತ ನಾನಿಲ್ಲಿ ದಬ್ಬೆದಾರನಾಗೆ ಕಾಣ್ತೇನೆ ಇಲ್ಲಿಗೆ? ಅಲ್ಲ, ದ್ವಾರ ಬಾಲಕ. ಈಗ ನೀವು ದ್ವಾರ ಬಾಲಕನ? ವಿದ್ಯುನ್ಮಾಲೆಯಲ್ಲಿ ವರ್ಚಸ್ಸು ಉಂಟಲ್ಲ ನಿನ್ನಲ್ಲಿ? ಹೌದು. ನನ್ನನ್ನು ಕಂಡಾಗ ಏನಾಗುತ್ತದೆ ನಿನಗೆ? ನನಗೆ ಸ್ವಲ್ಪ ಯೋಚಿಸಬೇಡ. ನೀನು ಹುಡುಕಿಕೊಂಡು ಬಂದಂತಹ ಅಸುರ ಕುಲ ಸಾಮ್ರಾಜ್ಯ ಅಸುರೇಶ ದಾನವಾಗ್ರಣಿ. ದಾನೆ ಉಗ್ರಾಣಿ. ದಾನವಾಗ್ರಣಿ ವಿದ್ಯುನ್ಮಾಲೆ ಅಂದ್ರೆ ಅಯ್ಯೋ ನಾಯಿ ಬೇಕುಂಟಲ್ಲ, ನಾಯಿ ಬೇಕುಂಟಲ್ಲ, ನಾಯಿ ಬೇಕುಂಟಲ್ಲ. ನಾನು ಬೇಕುಂತ ಅಲ್ಲ, ನಾನು ಬೇಕುಂಟಲ್ಲ. ನೀವು ಯಾರು ಎನ್ನುವುದನ್ನು ತಿಳಿಯದೆ ನಾನು ಮೂಢನಕ್ಕೆ ಬರ್ತಿದ್ದೆ. ಮೂಢ, ಮೂಢೆ, ಪ್ರಮಾದ, 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 ಪ್ರಮೋದ, ಬೆರ್ಮುದೆ. ಹೇಳು, ಯಾರು ನಿನ್ನ ಅಪ್ಪ ಬೆರ್ಮುದೆ? ಹೇಳು. ಗೊತ್ತಿಲ್ಲದಲ್ವಾ? ಅಲ್ಲ, ತಿಳಿದು ಮಾಡಿದ್ರೆ ಅಪರಾಧ, ಅಪರಾಧ. ತಿಳಿಯದೆ ಮಾಡಿದ್ರೆ ಪ್ರಮಾದ. ಪ್ರಮಾದ ಬಿಡು ಬಡಪಾಯಿ ನೀನು. ಅದನ್ನೆಲ್ಲ ತಲೆಗೆ ಹಚ್ಚಿಕೊಳ್ಳುವುದಿಲ್ಲ. ನಾನು ವಿದ್ಯುನ್ಮಾಲೆ. ಹೌದಾ? ನಿಮ್ಮಲ್ಲೇ ಮಾತಾಡಿ. ನನ್ನಲ್ಲಿ? ಹೌದು. ಏನಪ್ಪ? ನಾನು ಬರ್ಲಿಕ್ಕೆ ಈಗಲ್ಲ, ನಾನು ಆಗಲೇ ಬಂದಿದ್ದೇನೆ. ಅಲ್ಲಿ ಬಹಳ ಗಲಾಟೆ ಮಾಡಿದ್ದೆ ಅಂತ ದ್ವಾರದಲ್ಲಿ. ಗಲಾಟೆ ಅಂತ ಹೇಳಿದ್ರೆ ಒಳಗೆ ಬಿಡಿ, ಒಳಗೆ ಬಿಡಿ. ಹೌದು, ಅಲ್ಲಿ ಹೇಳ್ತಾ ಇದ್ರು ಪುಗೆ 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 ಅಂತ. ಪುಗೆ ಪುಗೆ ಅಂತ. ಹೌದು, ಅದಕ್ಕೆ ನಾನು ಹೇಳಿದ್ದು ಒಳಗೆ ಬೀಡಿ, ಒಳಗೆ ಬೀಡಿ, ಒಳಗೆ ಬಿಡಿ ಬಿಡಿ ಅಂತ ಹೇಳಿದೆ. ನಿನ್ನ ಗುರು ಯಾರು? ನನ್ನ ಗುರು. ನಿನಗೆ ಬಿಡಿ ಯಾವುದು ಬೀಡಿ ಯಾವುದು ಅಂತ ಗೊತ್ತಾಗುತ್ತೆ? ನನ್ನ ಗುರುಗಳಿಗೆ ಅದಾಗುದಿಲ್ಲ, ಅವರಿಗೆ ಗಟ್ಟೆದಾಗ್ಬೇಕು. ಅದು ಕೂಡ ಅರ್ಧ ಅರ್ಧ ಹೇಳ್ತು. ಬಿಡಿ. ಹೌದು, ಹಾಗೆ ಹೇಳಿದೆ. ಅವರು ಬಿಡ್ಲಿಲ್ಲ. ಆದ್ರೂ ಈಗ ನಿಮ್ಮನ್ನು ನೋಡ್ಬೇಕು ಎನ್ನುವಂತ ತುಡಿತ, ತುಮುಳ, ತವಕ. ಏನು ನೀನು ಅಷ್ಟು ತುಮುಲದಲ್ಲಿ ಬಂದದ್ದು? ಕಾರಣ ಉಂಟು ರಾಯರೇ, ನಾನು ಇಲ್ಲಿಯವಲ್ಲ. ಅದು ನನಗೆ ಗೊತ್ತಾಗಿದೆ. ನಮ್ಮ ಊರಿನವಲ್ಲ, ನೀನು ಯಾವನೋ ಒಬ್ಬ ಪರದೇಶಿ ಇರಬೇಕು. ನಾನು ಪರದೇಶಿ, ಆದ್ರೆ ನೀವು ಹೇಳುವಷ್ಟು ಪರದೇಶಿ ಅಲ್ಲ. ಸ್ವಲ್ಪ ಹೌದಾ? ಸ್ವಲ್ಪ ಪರದೇಶಿ. ನಾನು ಇಲ್ಲಿಂದ ಬಂದವಲ್ಲ. ಮತ್ತೆ ಮೇಲಿಂದ ತಿರುಗು. ಬಾಲ ಕಾಣ. ಯಾರಿಗೆ? ಯಾವ ಬಾಲ? ಮರದಿಂದ ಬಂದದ್ದ. ಮರ ಏನು? ನನ್ನನ್ನು ನೋಡುವಾಗ ನಿಮಗೆ ಮಂಗನ ಹಾಗೆ ಕಾಣ್ತೇನೆ. ನಿನ್ನನ್ನು ಮಂಗ ಅಂತ ಹೇಳಿ ಮಂಗನ ಮರ್ಯಾದೆ ತೆಗೆಯುವುದೇ? ಮತ್ತೆ ಮರದಲ್ಲಿ ಹಾರುವ. ಮತ್ತೆ ಮೇಲಿಂದ ಅಂತ ನೀವು ಮೇಲಂತ ಹೇಳಿದ ಕೂಡಲೇ ಮರಕ್ಕೆ ಹೋಗುದು. ಮತ್ತೆ ಎಲ್ಲಿ? ನೀವು ಮಂಗನನ್ನು ಮಾತ್ರ ನೋಡಿದ್ದ. ಮರದಲ್ಲಿರೋದು ಮಂಗನೇ. ನಾನು ಮರದಲ್ಲಿ ಹೇಳಿದ್ದಲ್ಲ, ಮತ್ತೆ ಮೇಲೆ. ಅಂದ್ರೆ
ಹೋಗಿ ಬಾಗಿಲು ಬಡ್ದಿದ್ದೇನೆ. ನಿನ್ನ ಒಂದು ವಿಶ್ವಾಸಕ್ಕೆ ನಾನು ಮೆಚ್ಚಿದೆ. ನೀನು ಸ್ವರ್ಗಕ್ಕೆ ಹೋಗುವುದು ಅಂತ ಗೊತ್ತಾಯ್ತಲ್ಲ, ನಾನು ನೀನು ನರಕಕ್ಕೆ ಹೋಗ್ತಿದ್ದ ಭಾವಿಸ. ನನಗೆ ಅದಕ್ಕಿಂತಲೂ ಸಮಾಧಾನ ಯಾವುದು ಗೊತ್ತುಂಟ? ನಾನು ಸ್ವರ್ಗಕ್ಕೆ ಹೋಗ್ತೇನೆ ಅಂತ ಕಾದವರೆಲ್ಲ ಹೋದ್ರು, ನಾನು ಉಳ್ಕೊಂಡೆ. ಸರಿ, ಅದು ಬಹಳ ಇದಾದ. ನೀನು ಸ್ವರ್ಗಕ್ಕೆ ಹೋಗಬೇಕು ಅಂತ ಕಾಯುವ ಹಾಗೆ ಮಾಡಿದ್ಯಾಕೆ ನೀನು? ನಾನು ಮಾಡಿದ್ದಲ್ಲ, ಏನು ಮಾಡೋಣ? ಕಾಲದೋಷವೋ ಕರ್ಮದ ಫಲವೋ? ಕಾಲ ಸರಿ ಇರ್ತದೆ, ಕಾಲ ಕೆಡುವುದಿಲ್ಲ, ನಾವೇ ಹಾಳಾಗುದು. ಹೌದಾ? ಕಾಲವನ್ನು ದೂರಬೇಡ. ಸಹವಾಸ ದೋಷ ಯಾರದು? ಸಹವಾಸದಿಂದ ಕೆಡ್ಲಿಕ್ಕುಂಟ? ಕೆಡುವುದಿಲ್ವಾ? ಏಯ್, ಅವಸರ ಇದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸ್ವರ್ಗಲೋಕದಷ್ಟು ಮೇಲೆ ಹೋಗಬೇಡಿ, ಅದಕ್ಕಿಂತ ಸ್ವಲ್ಪ ಕೆಳಗೆ ಬನ್ನಿ. ಬ್ಲಾಕ್ ಬ್ಲಾಕ್ ಭೂಲೋಕ. ಭೂಲೋಕದಲ್ಲಿ ಶನಿ. ಸುಲಭದಲ್ಲಿ ಹೇಳುವುದನ್ನು ಕಷ್ಟಪಡುವುದು ಯಾಕೆ? ಕಷ್ಟ ಅಲ್ಲ, ಅದು ಸುಲಭದಲ್ಲಿ. ಅದು ಭೂಲೋಕ. ಭೂಲೋಕದಲ್ಲಿ ಶೋಣಿತಾಪುರ. ಅಲ್ಲಿ ಅರಮನೆ. ಅರಮನೆ ಅರಮನೆ ಅಂದ್ರೆ ದಿತಿ ದೇವಿ ಅವರು. ಅವರ ಬಳಿಯಲ್ಲಿ ಅವರು ನಾನು ಒಟ್ಟಿಗೆ. ಅದೇನು ನಿನ್ನೊಟ್ಟಿಗೆ ಅವರು? ಅಲ್ಲ, ನಾನಲ್ಲ ಅರಮನೆಯಲ್ಲಿ ಕೆಲಸದವ. ಹೌದೌದು. ಹಾಗೆ ನಾನು ಅಲ್ಲಿ ಇರುವ. ಅಲ್ಲಿಂದ ನಿಮ್ಮನ್ನು ನೋಡ್ಲಿಕ್ಕೆ ಬಂದದ್ದು. ಏನಪ್ಪ ಅದು ಹೇಳಿದ್ರೆ, ನಾನು ಅಲ್ಲಿ ಅರಮನೆಯಲ್ಲಿ ಎಲ್ಲ ನಾನೇ ಆಗಬೇಕು. ಹೌದಾ? ಎಲ್ಲಿಂದ ಅಂತ ಕೇಳಿದ್ರೆ, ಕಾಲಿಂದ ತಲೆಯವರೆಗೆ ನನ್ನದೇ ಉಸ್ತುವಾರಿ. ನಿಷ್ಠಾವಂತ. ಹೌದಾ? ನಾನು ನಿಟ್ಟೆ, ಭಯಂಕರ ನಿಟ್ಟೆ. ನಿಟ್ಟೆಯವರ ನಾನು ನಿಟ್ಟೆ ಒಬ್ಬ ಬಂದ ಆಯ್ತಲ್ಲ, ಮತ್ತೆ ಸತ್ತು ಹೋದ. ಅಷ್ಟು ನಿಷ್ಠೆ. ಸ್ವಾಮಿ ನಿಷ್ಠದನು. ಹೌದಾ? ಬೇಕು. ಹಾಗೆ ಯಾವತ್ತಿನ ಹಾಗೆ ಇವತ್ತು ಕಾರ್ಯದಲ್ಲಿ ಮಗ್ನರಾಗಿರುವಾಗ ಅಮ್ಮ ನನ್ನನ್ನು ಕರೆದು ಒಂದು ಮಾತು ಹೇಳಿದ್ರು. ಏನು? ಗೊತ್ತಾ? ನನ್ನ ಮಗಳಿಗೆ ಪ್ರಾಯ ಬಂದಿದೆ, ನೀನು ಊರು ಬಿಡು. ನಿನ್ನ ಮುಸುಡು ನೋಡುವಾಗಲೇ ಗೊತ್ತಾಗಿದೆ ನೀನು ಜನ ಸರಿ ಇಲ್ಲ ಅಂತ. ಇದರಲ್ಲಿ ಮುಗ್ಧತೆ ಕಾಣುವುದಿಲ್ವೇ? ದಿತಿಯಮ್ಮನ ಮಗಳಿಗೆ ಪ್ರಾಯ ಬಂದಾಗ ನೀನು ಊರು ಬಿಡಬೇಕು. ಹೌದು. ಅರಮನೆಯಲ್ಲಿದ್ರೆ ಅವರ ಮಗಳಿಗೆ ಏನಾದ್ರೂ ಉಪದ್ರ ಮಾಡಿ ನನ್ನನ್ನು ನೋಡುವಾಗ ಕಾಮುಕಳಾಗೆ ಕಾಣ್ತೇನೆ. ನೀನು ಮಹಾಕಾಮುಕನಾಗಿ ಕಾಣ್ತೀನಿ. ನಾನು ಎದ್ದು ನಿಂತದ್ದೇ ಕಷ್ಟದಲ್ಲಿ, ಇನ್ನು ಕಾಮುಕ ಎಲ್ಲಿಂದ? ಮತ್ತೆ ಅವರ ಮಗಳಿಗೆ ಪ್ರಾಯ ಬಂದ್ರೆ ನೀನು ಊರು ಬಿಡುವುದು ಯಾಕೆ? ಕಾರಣ ಉಂಟು, ನೀವು ಅದನ್ನು ಬಿಡಿ. ಅಬ್ಬಾ, ನನಗದು ಎಂತದದು? ಅದು ಇಲ್ಲಿ ಹೋದ್ರೆ ಇಲ್ಲಿ ಇದು ಮರ್ಯಾದಸ್ಥರ ಊರು. ಇಲ್ಲಿ ನಿನ್ನದೇನಾದ್ರೂ ಬೇಡದ್ದು ಮಾಡಿದ್ರೆ ಮಗನೇ ಹೊಟ್ಟೆಯಲ್ಲಿ ಹಾಕಿದ್ರೆ ಬೆನ್ನಿನಲ್ಲಿ ಬರಬೇಕು. ಇಲ್ಲ ರಾಯರೇ, ನಾನು ಯಾವಾಗಲೂ ಅರ್ಥ ಸಹಿತವಾಗಿ ಮಾತಾಡುವುದು. ನಾನು ಮಾತಾಡುವ ಪ್ರತಿಯೊಂದು ವಿಷಯಕ್ಕೂ ಅರ್ಥ ಇರ್ತದೆ. ಅವರ ಮಗಳಿಗೆ ಪ್ರಾಯ ಬಂದ್ರೆ ನಿನ್ನನ್ನು ಯಾಕೆ ಊರು ಬಿಡಿಸಿ? ಕಾರಣ ಉಂಟು ದೂತ. ನನ್ನ ಮಗಳಿಗೆ ಪ್ರಾಯ ಬಂದಿದೆ, ಹುಡುಗನನ್ನು ಹುಡುಕಬೇಕು, ನೀನು ಊರು ಬಿಡು. ವರಾನ್ವೇಷಣೆ. ವರನ್ಯಾಷನ್. ವರ ಅನ್ವೇಷಣೆ. ವರನ್ಯಾಷನ್. ಹಾಗೆ ಅಲ್ಲಿ ನಿಮ್ಮ ಹೆಸರು ಬಂತು. ಎಲ್ಲಿ? ಅಲ್ಲಿ ಶೋಣಿತಾಪುರದಲ್ಲಿ. ಶೋಣಿತಾಪುರದಲ್ಲಿ ನಮ್ಮ ಹೆಸರು ಹೋಗಿದೆ. ನಿಮ್ಮದು ಭಯಂಕರ ಪ್ರಚಾರ ಉಂಟು. ಹೌದಾ? ನೀವು ಭಯಂಕರ ಅಂತಲ್ಲ, ನಿಮ್ಮದು ಎಲ್ಲ ಪರಾಕ್ರಮ ಎಲ್ಲ. ಇದು ನಿಮಗೆ ಮದುವೆ ಆಗ್ಲಿಲ್ಲ? ಇಲ್ಲ. ಅದೇನು ಇನ್ನೂ ಮದುವೆ ಆಗ್ಲಿಲ್ಲ? ಏನು 85 ಕಳೆಯಿತ ನನಗೆ? ಯಾಕೆ? ಮತ್ತೆ ಇನ್ನೂ ಆಗ್ಲಿಲ್ಲ? ಹಾಗಲ್ಲ, ಅರಸನಾಗಿ ರಾಜಪೀಠವನ್ನು ಏರಿದ ಹೊತ್ತಿಗೆ ವಾಮಭಾಗದಲ್ಲಿ ಮಡದಿ ಮಣಿ ಬೇಡವೇ? ಬೇಕು. ಮತ್ತೆ ಯಾಕೆ ಮದುವೆ ಆಗಿಲ್ಲ? ಯಾಕಾಗ್ಲಿಲ್ಲ? ಯಾಕೆ ಆಗ್ಲಿಲ್ಲ? ಕಾರಣ ಇದೆ. ಏನು? ವಿವಾಹ, ವಿವಾದ, ವಿರೋಧ, ವಿನೋದ, ಇದಕ್ಕೆ ಸಮಾನತೆ ಬೇಕು. ಸಮಾನಶೀಲೆ ಶಯನೇಶು ವೇಶ್ಯೆ, ವ್ಯಸನೇಶು ಸಖ್ಯಂ. ನಾವು ಸಮಾನರಸ್ತವರಲ್ಲಿ ಸಖ್ಯತನ ಮಾಡಬೇಕು. ಯಾವುದಕ್ಕಾದ್ರೂ ನನಗೆ ಅನುರೂಪಳಾದ ಹೆಣ್ಣು ಸಿಗಲಿಲ್ಲ, ಹಾಗೆ ಮದುವೆಯನ್ನು ಮುಂದುವರಿಸಲಾಗಿದೆ. ನಿಮಗಿನ್ನು ಕಾಲ ಬಂತು. ಅದಕ್ಕಿಂತಲೂ ಮೊದಲು ನಿನಗೆ ಈಗ ಕಾಲ ಬಂತು ಮಗನೇ. ನೀನು ಬರುವಾಗ ಹೇಳಿ ಬಂದಿದ್ಯಾ ಹಿಂದೆ ಬರ್ತೇನೆ ಅಂತ? ಹೌದು. ಅಲ್ಲ, ವಿದ್ಯುನ್ಮಾಲಿಯ ಕತ್ತಿಗೆ ಬಲಿ ಆಗ್ತೇನೆ ಅಂತ? ಇಲ್ಲ. ಎಂತದಕ್ಕೆ ಕಾಲ ಬಂದದ್ದು? ಮದುವೆ ಆಗುವುದಕ್ಕೆ ಕಾಲ ಬಂತು. ಅಂದ್ರೆ ನಿಮಗೆ ಹುಡುಗಿ ನಮ್ಮಲ್ಲಿ ಉಂಟು. ಯಾರು? ನನ್ನ ಅಮ್ಮನ ಮಗಳು.
ದರಿದ್ರದವಣೆ ನಿನ್ನ ಮುಸುಡೇ ನೋಡ್ಲಿಕ್ಕೆ ಸರಿಯಾಗುವುದಿಲ್ಲ ನನಗೆ. ಸಾರ್ವಜನಿಕ ಬಾವಿಯ ಹತ್ತಿರದಲ್ಲಿರುವ ಕೊಡಬಾರದಾಗೆ ಜಜ್ಜಿ ಹೋಗಿದ ಈ ಮುಸುಡು ನಿನ್ನ ಅಕ್ಕನೋ ತಂಗಿಯೋ ನನಗೆ ಗಂಟಾಕ್ಲಿಕ್ಕೆ ಬರ್ತೀನಿ. ನನ್ನ ಅಕ್ಕನನ್ನು ತಂಗಿಯನ್ನು ನಿಮಗೆ, ಮತ್ತೆ ನಿನ್ನ ಅಮ್ಮನ ಮಗಳು ನನಗೆ ಯಾಕೆ? ನನ್ನ ತಂಗಿಯನ್ನು ಅಕ್ಕನನ್ನು ಕೊಡ್ಲಿಕ್ಕೆ ನನಗೇನು ಹುಚ್ಚ? ನಿಮಗೆ ಕೊಡ್ಲಿಕ್ಕೆ ಅದು ನಿಮಗೆ ಏನಾಗಿದೆ ನನಗೆ? ನಿಮ್ಮ ಯೋಗ್ಯತೆಗೆ ಕೊಡುವುದಕ್ಕೆ ನನಗೇನು ಹುಚ್ಚ? ಸತ್ಯ ಹೇಳು, ನಿನ್ನನ್ನು ಹೊಗಳುವುದು ಅಪಮಾನ ಮಾಡುವುದು. ನಿಮ್ಮನ್ನು ನಾನು ದೊಡ್ಡದು ಮಾಡಿ ರಾಯರೇ, ನನ್ನ ಅಮ್ಮನ ಮಗಳು ಅಂತ ಹೇಳಿದ್ರೆ ಯಾರು? ಶೋಣಿತಾಪುರದ ದಿತಿದೇವಿಯವರ ಮಗಳು. ದಿತಿದೇವಿಯರ ಮಗಳು? ಹೌದಾ? ಹೆಸರು ಮಾಲಿ. ಹೇಗೆ ಮಾಲಿ? ಹೇಗೆ ಮಾಲಿ? ಅಭಿನಯ ಗೊತ್ತಾಗ್ತದೆ. ಚಂದ ಇದ್ದಾಳ? ಚಂದ. ಎಂತದು ಚಂದ? ಹೌದಾ? ಕಣ್ಣು, ಮೂಗು, ಬಾಯಿ ಎಲ್ಲ ಮುಖದಲ್ಲಿ. ಪ್ರಾಯ ಎಷ್ಟ? ಪ್ರಾಯ ಒಂದು 16 ಸೋಡ. ಎಂತದ್ದು? 16 ಸೋಡ. ಷೋಡಶ? ಸಿ ಸೋಡ. ಷೋಡಶಿ? ಸಿ ಸೋಡ. 16 ಅನ್ನುವುದಕ್ಕೆ ಷೋಡಶಿ ಅಂತ ಹೇಳುದು. ಹೌದಾ? ಸಿ ಅನ್ನು ಈಚೆ ಹಾಕಿದ್ರೆ ಸಿ ಸೋಡ. ಅದು ನೀನು ಹೇಳಿದಾಗ ಆಚೆ ಆಗ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ. ಒಂದಾ ಷೋಡಶಿ ಅಂತ ಹೇಳು. ಇಲ್ಲಂದ್ರೆ 16 ವರ್ಷದವಳು. 16 ವರ್ಷ. ಹಾಗೆ ಬಹಳ ರೂಪವತಿ. ನಿಮಗೆ ಕೊಡುವುದು ಅಂತ ತೀರ್ಮಾನ ಆಗಿದೆ. ಅಲ್ಲ, ನಾನು ಯಾಕೆ ಮಾತಾಡುದು? ಯಾಕೆ? ನಿನ್ನ ಗ್ರಾಚಾರವೋ ನನ್ನ ಹಣೆ ಬರ ಹೋಗುತ್ತೆ. ಅಲ್ಲ, ನಿಮ್ಮಲ್ಲಿ ಹೋಗಿ ಹೋಗಿ ನಾನು ಮಾತಾಡಿದ್ದೇನೆ. ಅಂದ್ರೆ ಬರುವಾಗ ಅಮ್ಮ ಹೇಳಿದ್ದಾರೆ, ಪಾತಾಳ ಲೋಕದ ಅಧಿಕಾರಿ ವಿದ್ಯುನ್ಮಾಲಿ, ಸಿಕ್ಕಿದ್ರೆ ಮಾತಾಡಬೇಡ, ಕೊಟ್ಟು ಬಾ. ಯಾರು? ನಾನು. ಅವ್ರು ಹೇಳಿದ್ರೆ? ನನ್ನ ಅಮ್ಮ ಹೇಳಿದ್ರೆ ನಿಮಗೆ ಬಿಡಿ, ಯಾರಿಗೂ ಕೊಟ್ಟೇನು. ಕೊಡ್ತೀಯಾ? ಧೈರ್ಯ ಉಂಟಾ? ಏನು ಕೊಡದೆ? ಸಾಧ್ಯವಾ? ಏನು ಕೊಡದೆ? ನೀವು ನನ್ನನ್ನು ಇದು ಮಾಡುದು ಬೇಡ. ನನ್ನ ಒಳಗೆ ಇನ್ನೂ ಕೂಡ ಉಂಟಲ್ಲ ಸತ್ವ ಉಂಟು. ಕೊಡ್ತೀಯಾ? ಮತ್ತೆ ಕೊಡ್ತೀಯಾ? ಏನು ಕೊಡದೆ? ಕೊಡ್ತೀಯಾ? ಕೊಡ್ತೇನೆ ಅಂತ ಕೈ ಮೇಲೆ ಮಾಡುವಾಗ ಪೆಟ್ಟು ಕೊಡ್ತಾರೆ ಅಂತ ಗ್ರೇಷ್. ಅಲ್ಲ, ಅದು ನಾವು ತೆಗೆಯುವಾಗ ಗಂಭೀರತೆಯಲ್ಲಿ ತೆಗಿಬೇಕು ರಾಯರೇ. ಇದು ಓಲೆ ಅಂತ ಹೇಳ್ತಾರೆ. ನೀ ಯಾರಿಗೆ ಪಾಠ ಮಾಡ್ಲಿಕ್ಕೆ? ಅಲ್ಲ, ನನ್ನಲ್ಲಿ ಹೇಳಿದ್ದಾರೆ. ನಿನ್ನಲ್ಲಿ ಹೇಳಿ, ನನ್ನಲ್ಲಿ ಹೇಳ್ಬೇಡ. ಅದರಲ್ಲಿ ಅಕ್ಷರದಲ್ಲಿ ಬರೆದಿದ್ದಾರೆ. ಮತ್ತೆ ಉಳಿದ ಓಲೆಯಲ್ಲಿ ಹೇಗೆ? ಕೆಲವುದ್ರಲ್ಲಿ ಅಕ್ಷರದಲ್ಲಿ ಬರುವುದಿಲ್ಲ, ಮತ್ತೆ ಸೂಚ್ಯವಾಗಿ ಸರಿ ತಪ್ಪು, ಪ್ರಶ್ನಾರ್ಥಕ, ಕೊಕ್ಕೆ ಹೀಗೆಲ್ಲ ಬರೀತಾರೆ. ನೀನಿರುವಾಗ ಬೇರೆ ಕೊಕ್ಕೆ ಹಾಕಿ ಇದರಲ್ಲಿ ಅಕ್ಷರದಲ್ಲಿ ಬರೆದಿದ್ದಾರೆ. ಇದನ್ನು ಓದಿ ತಮ್ಮ ಉತ್ತರವನ್ನು ಶೀಘ್ರವಾಗಿ ಕೊಡಬೇಕಾಗಿ ನಮ್ಮೆಲ್ಲರ ಕಳಕಳಿಯ ಪ್ರಾರ್ಥನೆ. ನೀನೇನು ನನಗೆ ಶ್ರದ್ಧಾಂಜಲಿ ಕೊಡ್ಲಿಕ್ಕೆ ಬಂದದ್ದು? ವಿನಯ ಕೂಗಿಕೊಂಡ ಅತಿ ವಿನಯ ಧೂರ್ತ ಲಕ್ಷಣ ಇರ್ಲಿ. ಶುಭ ಸಂದೇಶ ತಂದವ ನೀನು, ಅಪರೂಪಕ್ಕೆ ಬಂದವ ಅಲ್ವಾ? ನಿನ್ನನ್ನು ಹೀಗೆ ಬಿಡ್ಲಿಕ್ಕೆ ಆಗ್ತದ? ನನಗೆ ಆಗಲೇ ಗೊತ್ತಾಗಿದೆ ನೀವು ನನ್ನನ್ನು ಹೀಗೆ ಬಿಡುವುದಿಲ್ಲ ಅಂತ. ಹಾಗಲ್ವ, ಹೆದರ್ಬೇಡ. ನಿನಗೆ ಏನಾದ್ರೂ ಒಂದು ಸನ್ಮಾನ ಮಾಡಿ ಕಳುಹಿಸುವ. ಬೇಡ, ಒಂದು ಬಿರುದು ಬಾವಲಿ ಬೇಡ. ನನಗೆ ಬಾವಲಿ ಓಂತಿ ಯಾವುದು ಬೇಡ. ನನಗೆ ಸನ್ಮಾನವು ಬೇಡ. ನನಗಿಂತ ಹಿರಿಯವರು ಕೆಲವರೆಲ್ಲ ಇದ್ದಾರೆ, ಅವರಿಗೆ ಆಗ್ಲಿ, ಅವರು ಹೋಗ್ಲಿ, ಆಮೇಲೆ ನೋಡುವ. ಆಮೇಲೆ ನನಗೆ ಸನ್ಮಾನ ಮಾಡುವುದೇ ಯಾವುದು ಅಂತಾದ್ರೆ ನನಗೆ ಕೊಡುವುದನ್ನು ಹೀಗೆ ಗುಟ್ಟಿನಲ್ಲಿ ಕೊಡಿ. ಆಯ್ತು, ಸನ್ಮಾನ ಬೇಡ. ಬೇಡವೇ? ಬಾಯಾರಿಗೆ ನಾನು ಹೋಗುದಿಲ್ಲ ಅಲ್ವಾ? ತ್ರಿಷೆಗೆ ಇಲ್ಲ, ನಾನು ಕುಡಿಯುವುದು ಬಿಟ್ಟಿದ್ದೇನೆ. ಯಾರು? ನಾನು. ಸತ್ಯ? ಸತ್ಯ? ಇದು ಎಷ್ಟು ಸಲ ಆಯ್ತು ನೀನು ಹೇಳಿ? ನೀವು ಬಾಯಿ ನೋಡಿ. ಅಲ್ಲ, ಇದು ಎಷ್ಟನೇ ಸಲ ಹೇಳುದು ನಾನು ಬಿಟ್ಟಿದ್ದೇನೆ ಅಂತ? ಇಲ್ಲ, ಇದು ಪ್ರಥಮ ಬಾರಿ. ಇಷ್ಟರವರೆಗೆ ನಾನು ಬಿಟ್ಟಿದ್ದೇನೆ ಅಂತ ಹೇಳಿಲ್ಲ, ಅದು ಬಿಟ್ಟಿದೆ ಅಂತ ಹೇಳಿ. ಈ ಸಲ ನಾನೇ ಬಿಟ್ಟಿದ್ದೇನೆ. ಹೌದಾ? ಅದು ಹಿಡ್ಕೊಳ್ಲಿಕ್ಕೆ ಉಂಟೇನು? ಇಲ್ಲ, ಬೇಡವಾ? ಇಲ್ಲ, ನಾನು ಬರುವಾಗ ಅಲ್ಲಿಂದಲೇ ನಾನು ಸ್ವಲ್ಪ ತಗೊಂಡೆ. ಮತ್ತೆ ನಾನು ಕಾರ್ಯಾರ್ಥಿಯಾಗಿ ಬಂದದ್ದು. ನಾನು ಯಾವಾಗ್ಲೂ ಹಾಗೆ, ಒಂದು ಕೆಲಸಕ್ಕೆ ಹೊರಟ್ರೆ ಆ ಕೆಲಸ ಪೂರ್ತಿ ಆಗದೆ ಒಂದು ತೊಟ್ಟುಕು ತಗೊಳ್ಳುವ ಕ್ರಮ ಇಲ್ಲ. ಕೆಲಸ ಆಗಿ ಮತ್ತೆ ಹೇಳಲಿಕ್ಕೂ ಇಲ್ಲ. ಅದು ಬೇಡ. ತಿಂತೀಯ ನೀನು? ತಿನ್ಲಿಕ್ಕೆ ಎಂತದ್ದು? ಊಟ ಒಳ್ಳೆದು. ಏನು ಇಲ್ಲದೆ? ಯಾರು ಅಡಿಗೆ? ಅಯ್ಯೋ, ಇಲ್ಲಿ ಬೇಕಾದೆಲ್ಲ ಉಂಟು. ಹೌದಾ? ನಿನಗೆ ಮಾಂಸಾಹಾರವ? ಮಾಂಸಾಹಾರ ಇಲ್ಲ. ಮಾಂಸಾಹಾರ ಈ ಹೊತ್ತಿಗೆಲ್ಲ ನಾನು ತಿನ್ನುವುದಿಲ್ಲ, ಬಿಟ್ಟಿದ್ದೇನೆ. ಬೇಡವಾ? ಕಾಯಿಸಿದ್ದು, ಬೇಯಿಸಿದ್ದು? ಕಾಯಿಸಿದ್ದೆಲ್ಲ ಎಂತದ್ದು ಸುಮ್ಮನೆ. ಸಸ್ಯಾಹಾರ? ಸಸ್ಯಾಹಾರ. ಅಲ್ಲಿಗೆ ಹೋಗಿ. ಎಲ್ಲಿಗೆ? ಬ್ರಾಹ್ಮಣರ ಭೋಜನ ಶಾಲೆ. ಬ್ರಾಹ್ಮಣರದ್ದು ಬೇಡ. ಬ್ರಾಹ್ಮಣರ ಊಟದ್ದು ವಿಷಯ ಎತ್ತಿದ್ರೆ ಜಾತ್ರೆ. ಗ್ರಾಚಾರ ಮಾಡಿದವರೇ ಭಾರಿ ಊಟ ಬ್ರಾಹ್ಮಣರು. ಅದಕ್ಕೆ ಬ್ರಾಹ್ಮಣರ ಮೇಲೆ ಬ್ರಾಹ್ಮಣರ ಭೋಜನವನ್ನು ನಾವೆಲ್ಲ ಕಾಯ್ತೇವೆ. ಎಲ್ಲಿ ಸಿಗುತ್ತದೆ? ಬ್ರಾಹ್ಮಣರ ಭೋಜನದ ಬಗ್ಗೆ ನನ್ನ
ನನ್ನ ಆಕ್ಷೇಪ ಅಲ್ಲ, ನನಗೆ ಆದಂತಹ ನೋವು, ನನಗೆ ಆದ ಅಪಮಾನದ ಬಗ್ಗೆ ನನಗೆ ಬೇಸರ ಉಂಟು. ಬ್ರಾಹ್ಮಣರ ಭೋಜನದಲ್ಲಿ ಎಂತದದು? ನನ್ನ ಮನೆಯ ಹತ್ತಿರ ಒಬ್ಬರು ಬ್ರಾಹ್ಮಣರಿದ್ರು. ಯಾರು? ಅವರ ಹೆಸರು ವೆಂಕಪ್ಪಯ್ಯ ಭಟ್ರು ಅಂತ. ಅವರ ಅಪ್ಪನ ಶ್ರಾದ್ದ ಎನ್ನುವ ಹಾಗೆ ಹೇಳಿ ನನ್ನನ್ನು ಒಂದು ದಿವಸ ಹೇಳಿದ್ರು, ಈಗಳ ನನ್ನ ಅಪ್ಪನ ಶ್ರಾದ್ದ ಉಂಟು, ಊಟಕ್ಕೆ ಬಾ ಅಂತ ಬ್ರಾಹ್ಮಣರು ಹೇಳಿದ್ರು. ಬ್ರಾಹ್ಮಣರ ಮಾತು ಅಂತ ಹೇಳಿದ್ರೆ ನಮಗೆ ವೇದವಾದ. ಊಟಕ್ಕೆ ಹೋಗುವ ಅಂತ ಹೇಳಿ ಹೋದೆ. ಹೋದಾಗ ಬಹಳ ಕ್ರಮ. ನಾನು ಹೋದ ಕೂಡಲೇ ಎಲೆ ಹಾಕಿ ಕೂತುಕೊಳ್ಳಿಸಿದ್ರು, ಊಟ ಬಡಿಸಿದ್ರು. ಅವರು ಊಟ ಬಡಿಸುವ ಕ್ರಮ ಗೊತ್ತುಂಟಲ್ಲ, ಅದು ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ, ಬಹಳ ಚಂದ. ನಾನು ಹೆಚ್ಚು ಊಟ ಮಾಡುವುದಿಲ್ಲ ಬ್ರಾಹ್ಮಣರ ಮನೆಯಲ್ಲಿ, ಆದ್ರೂ ಅವರಿಗೆ ಬೇಸರ ಆಗುದು ಬೇಡ ಅಂತ ಒಂದು ಇಷ್ಟಿಷ್ಟು 3 ಸಲ ತಗೊಂಡ. ನನಗೆ ಬೇಕಾಗಿಲ್ಲ, ಬ್ರಾಹ್ಮಣರಿಗೆ ಬೇಕಾಗಿ ಊಟ ಮಾಡಿದ್ದೆ. ಊಟ ಮಾಡಿ ಇನ್ನೇನು ಎಷ್ಟಾದ್ರೂ ನಾನು ಊಟ ಮಾಡಿದ್ದು ಬ್ರಾಹ್ಮಣರ ಮನೆಯಲ್ಲಿ. ಹೌದಾ? ಬ್ರಾಹ್ಮಣರ ಬಗ್ಗೆ ನಮಗೆ ಗೊತ್ತಿಲ್ವಾ? ಬ್ರಾಹ್ಮಣರಿಗೆ ಗೌರವ ಕೊಡಬೇಕು ಅಂತ ಗೊತ್ತಿಲ್ವಾ? ನಾನು ಎಲೆಯನ್ನು ಎತ್ತಿದೆ. ಎತ್ತುವಾಗ ಒಬ್ಬರು ಭಟ್ರು ಬಂದು ಎದುರು ನಿಂತರು. ಏನು ನೋಡ್ತಿ ಮಗನೇ, ಸೆಗಣಿ ಹಾಕ, ಸೆಗಣಿ ಹಾಕು. ಹೌದು, ಅದು ಅಲ್ಲಿಯ ಕ್ರಮ. ಎಂತದು ನಿನಗೆ ಸೆಗಣಿ ಆಗ್ಲಿಕ್ಕೆ ಸಂಕಟ ಬಂದಿದೆ? ನೀವು ಆಲೋಚನೆ ಮಾಡಿದ್ರೆ, ನಾನು ಊಟ ಮಾಡಿದ್ದಷ್ಟೇ ಆಗಲೇ ಸೆಗಣಿ ಹಾಕು ಅಂತ ಹೇಳಿದ್ರೆ ಎಲ್ಲಿಗೆ? ನಾಳೆ ಬೆಳಿಗ್ಗೆ ಹೇಳಿದ್ರೆ ಸ್ವಲ್ಪ ಆದ್ರೂ ಪ್ರಯತ್ನ ಪಡಬಹುದು. ಅದಾಗಲೇ ಹಾಕ್ಲಿಕ್ಕೆ ಏನು ಸಂಕಟವ ನಿನಗೆ? ಆಗುವುದಿಲ್ಲ. ಇಷ್ಟಾದ್ರೂ ಬಗ್ಗ ಬೇಡುವ ಸೆಗಣಿ ಹಾಕಬೇಕು ಅಂತ. ಹೊಟ್ಟೆ ದೊಡ್ಡದಾದ್ಮೇಲೆ ಇಷ್ಟು ಬಗ್ಗಲಿಕ್ಕೆ ಆಗ್ತದ? ಹಾಗೆ ಅವರು ನನ್ನನ್ನು ಸೆಗಣಿ ಹಾಕ್ಲಿಕ್ಕೆ ಹೇಳಿದ್ದೆ ಯಾಕೆ? ನನಗೆ ಅದು ಬೇಕಾಗ್ತದೆ. ಬ್ರಾಹ್ಮಣರ ಮನೆಯಲ್ಲಿ ಅವರು ಸೆಗಣಿ ಹಾಕ್ಲಿಕ್ಕೆ ಹೇಳುವುದಾದ್ರೆ ನನಗೆ ಊಟ ಕೊಟ್ಟದ್ದೆ. ಅಂದ್ರೆ ನಾವು ಊಟ ಮಾಡಿದ ಜಾಗ ಶುದ್ಧ ಆಗಬೇಕು ಅಂತ. ಇಲ್ಲದಿದ್ರೆ ಅದರಲ್ಲಿ ನೊಣ ಕೂತು ಮತ್ತೆ ಅದು ಅನ್ನದ ಮೇಲೆ ಕೂತ್ರೆ ರೋಗ ಬರ್ತದೆ. ಅದು ನೋಡಿ, ಬ್ರಾಹ್ಮಣರಿಗೆ ಎಲ್ಲಿಯಾದ್ರೂ ಏನಾದ್ರೂ ರೋಗ ರುಜಿನ ಬರುವುದು ಗೊತ್ತಾಗಿದೆ ನನಗೆ. ಎಲ್ಲರಿಗೆ ಒಂದು ಸಣ್ಣ ಸಮಸ್ಯೆ. ಬ್ರಾಹ್ಮಣರಿಗೆ ಯಾವ ಅಷ್ಟು ಶುದ್ಧ ಅಂತ. ಈಗ ಅವರು ಶುದ್ಧ ಅಂತ ನನಗೆ ಗೊತ್ತಿಲ್ವಾ? ಅವರು ಅಷ್ಟು ಅಶುದ್ಧ ಮಾಡಬಾರ್ದು ಅಂತ ನನಗೆ ಗೊತ್ತಿಲ್ವಾ? ಅವರಿಗೆ ಊಟ ಮಾಡುವಾಗಲೇ ಹೇಳ್ಬಹುದಿತ್ತಲ್ಲ, ನೀನು ಹತ್ತಿಯಲ್ಲೇ ಕೂತ್ಕೊಂಡು ಊಟ ಮಾಡು, ಅಲ್ಲಿ ಬೇಕಾದಷ್ಟು ಸೆಗಣಿ ಉಂಟು, ಶುದ್ಧ ಆಗುತ್ತದೆ ಅಂತ. ನನ್ನನ್ನು ಅಂಗಳದಲ್ಲಿ ಯಾಕೆ ಕೂತ್ಕೊಳ್ಳಿಸಿದ್ದು? ಈಗ ಊಟ ಬೇಡವಾ ನಿನಗೆ? ನನಗೆ ಊಟ ಬೇಡ, ಬೇಡ. ಬ್ರಾಹ್ಮಣರ ಊಟ ಬೇಡ, ಬ್ರಾಹ್ಮಣರ ಊಟ ಬೇಡ. ಯಾರ್ದು ಬೇಕು? ನನಗೆ ಬ್ರಾಹ್ಮಣರ ಅಡುಗೆ ಆದೀತು, ಆದ್ರೆ ಬ್ರಾಹ್ಮಣರು ಬಡಿಸುವುದು ಬೇಡ. ಬೇಡಲ್ಲ? ಬೇಡ. ನಮ್ಮ ಎಲ್ಲದಕ್ಕೂ ವ್ಯವಸ್ಥೆ ಉಂಟು. ಆಯ್ತು. ನಿನಗೆ ಎಲ್ಲಿ ಬೇಕು ಅಲ್ಲಿ ಊಟ ಮಾಡಿಕೊಂಡು ಹೋಗು. ಆಯ್ತು. ಖರ್ಚಿಗೆ ಬೇಕಾ? ಖರ್ಚಿಗೆ ಬೇಡ. ಬೇಡವಾ? ಏನು ಬೇಡವಾ? ಅಲ್ಲ ಬೇಡ, ಅಲ್ಲ ಬೇಡ, ಅಲ್ಲ ನನಗೆ ಬೇಡ. ಅದು ನಾನು ತಗೊಳ್ಳದಿದ್ರೆ ನಿಮಗೆ ತುಂಬಾ ಬೇಸರ ಆಗ್ತದೆ. ಹಿಡ್ಕೋ, ಇದು ಹೀಗೆ ಕೊಡುವುದು. ಅಲ್ಲಿ ಎಂತದ್ದು? ಹೀಗೆ ಕೊಟ್ಟ. ಇದು ಇಲ್ಲದಿದ್ರು ಹೀಗೆ. ಅಲ್ಲಿ ಒಳಗೆ ನಮ್ಮ ಭಂಡಾರಿಗಳಿದ್ದಾರೆ. ಭಂಡಾರಿಗಳು? ಭಂಡಾರಿಗಳ ಸಹವಾಸ ಬೇಡ. ಅವರು ಇಲ್ಲಿದ್ದು ಎಲ್ಲ ಕೋಶಾಧಿಕಾರಿ. ಕೋಶಾಧಿಕಾರಿ ಒಂದೋ ಅವನೇ ಕೊಡ್ತಾನೆ, ಅವನು ಕೊಡದಿದ್ರೆ ನಿನಗೆ ದೇವರೇ ಕೊಡುದು. ದೇವರು ಕೊಡುವಷ್ಟು ಕೊಟ್ಟಾಗಿದೆ, ಇನ್ನು ಯಾಕೆ ನೀವೆಲ್ಲ ಕೈ ಮುಗಿಸಿ? ಬರ್ತೇನೆ. ಆಯ್ತು ರಾಯರೇ, ಓಲೆ ಓದಿ ಉತ್ತರವನ್ನು ಗೆಲುವು ಓದಿ ಬರ್ತೇನೆ, ಅಲ್ಲಿ ಸಿಗ್ತೇನೆ. ಆಯ್ತು ಆಯ್ತು.